ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀವಿಯಸ್ ವಿಡಿಯೋಗೆ ನೀವು ತೋರಿಸಿರೋ ಲವ್ ಆ್ಯಂಡ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. 1 ಸ್ಟೆಪ್ ಸ್ಯಾರಿ ಡ್ರೇಪಿಂಗ್ ಈ ವರಮಹಾಲಕ್ಷ್ಮಿಗೆ, ಆ್ಯಂಡ್ ಆಲ್ಸೋ ಇವತ್ತು ನಾನು 2 ಸ್ಟೆಪ್ ಸ್ಯಾರಿ ಡ್ರೇಪಿಂಗ್ ತೊಗೊಬಂದಿದ್ದೀನಿ ತಾಯಿ ವರಮಹಾಲಕ್ಷ್ಮಿಗೆ. ಈ ವರಮಹಾಲಕ್ಷ್ಮಿಗೆ ಈ ಥರ ಸ್ಯಾರಿ ಡ್ರೇಪಿಂಗ್ ಆ್ಯಂಡ್ ಈಸಿಯೆಸ್ಟ್ ಆ್ಯಂಡ್ ಸಿಂಪಲ್ ವೇಲಿ ಹೇಗೆ ಡ್ರೇಪ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿಯ ಪಿನ್ಸ್ ಏನು ಬೇಡ, ಒಂದು ಕಳಶ, ಸ್ಕೇಲ್, ಥ್ರೆಡ್ ಇಷ್ಟೇ ಸಾಕು. ಸೊ ನೀವು ನೋಡ್ತಿರೋ ಹಾಗೆ ಆಲ್ರೆಡಿ ನಾನು ಕಳಶಕ್ಕೆ ಸ್ಕೇಲ್, ಯಾಕಂದರೆ ಸರಗನ್ನ ಹಾಕ್ಕೊಳ್ಳೋಕ್ಕೆ ಕಟ್ಕೊಂಡಿದ್ದೀನಿ. ತುಂಬ ಟೈಟಾಗಿ ಕಟ್ಕೊಳ್ಳಿ, ಸೊ ದ್ಯಾಟ್ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಕಂಪ್ಲೀಟ್ ಸೀರೆನ ಈ ರೀತಿ ನರ್ಗೆ ಹಿಡ್ಕೋಬೇಕು, ಯಾಕೆಂದರೆ ಇದು 2 ಸ್ಟೆಪ್ ಲೇಯರ್ ಆಗಿರುತ್ತೆ. ಆ್ಯಂಡ್ ಯಾವುದೇ ರೀತಿಯ ನಾವು ಸಿಕ್ಸೋಕ್ಕೆ ಕೊಡೋ ಸೈಡ್ ಹತ್ರ ಏನೂ ಬಿಡೋ ನೆಸೆಸಿಟಿ ಇಲ್ಲ, ಪ್ರೀವಿಯಸ್ ವಿಡಿಯೋ ಥರ. ಇದು ಕಂಪ್ಲೀಟ್ ಸೀರೆನ ನೀಟಾಗಿ ನರ್ಗೆ ಹಿಡ್ಕೊಂಡ್ರೆ ನಿಮಗೆ 2 ಸ್ಟೆಪ್ ಲೇಯರ್ ಗೊತ್ತಾಗುತ್ತೆ. ಆ್ಯಂಡ್ ಈ ರೀತಿ ಕಂಪ್ಲೀಟ್ ಸೀರೆ ಸೆರಗ್ ಪಾರ್ಟ್ನ ಬಿಟ್ಟು ಕಂಪ್ಲೀಟ್ ಸೀರೆನ ನೆರಿಗೆ ಹಿಡ್ಕೊಂಡ್ಮೇಲೆ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ಸೇಫ್ಟಿ ಪಿನ್ನಲ್ಲಿ. ನೀವು ಬೇಕಾದ್ರೆ ಕ್ಲಿಪ್ ಕೂಡ ಯೂಸ್ ಮಾಡ್ಬೋದು. ನಾನು ಯಾಕೆ ಸೇಫ್ಟಿ ಪಿನ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದು ಸಿಲ್ಕ್ ಸ್ಯಾರಿ ಆಗಿತ್ತು, ತುಂಬ ಸಾಫ್ಟಾಗಿತ್ತು, ಅದಕ್ಕೋಸ್ಕರ ನಾನು ಪಿನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಕ್ಲಿಪ್ಪೇ ಯೂಸ್ ಮಾಡ್ಬೋದು. ನೀವೇನಾದ್ರು ರೇಷ್ಮೆ ಸೀರೆ ಉಡಿಸ್ತಾ ಇದ್ದರೆ ಯಾವಾಗಲೂ ನಾನು ಹೇಳೋ ಹಾಗೆ, ನೀವು ಯಾವುದೇ ಕಳಶಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಯಾವುದೇ ದೇವಿಗೆ ಸೀರೆ ಉಡಿಸುವಾಗ ನರ್ಗೆ ಪ್ಲೇಸ್ ಆನ್ ಇಂಪಾರ್ಟೆಂಟ್ ವೈಟಲ್ ರೋಲ್. ಸೊ ಅದೇ ಮುಖ್ಯ. ಸೊ ನೀಟಾಗಿ ಇಲ್ಲಿ ಟೈಮ್ ತೊಗೊಂಡು ನೀಟಾಗಿ ಉಡ್ಸ್ಕೊಳ್ಳಿ. ಸೊ ಇಲ್ಲಿ ನಾನು ಮೆಜರ್ ಮಾಡ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡು ಅಲ್ಲಿ ಕ್ಲಿಪ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಸೆರಗನ್ನು ಕೂಡ ಅದೇ ರೀತಿ ನೀಟಾಗಿ ಪಿನ್ ಮಾಡ್ಕೋತಾ ಇದ್ದೀನಿ ನರ್ಗೆ ಹಿಡ್ಕೊಂಡು. ನನ್ನ ಬಾರ್ಡ್ರ್ ಸೈಜ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ನರ್ಗೆ ಹಿಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ನನ್ನ ಕ್ಲಿಪ್ಸ್ಗಳಿಂದ. ಆ್ಯಂಡ್ ಆಲ್ಸೋ ನೀವು ನನಗೆ ತೋರಿಸಿರೋ ಸಪೋರ್ಟ್ ಆ್ಯಂಡ್ ಲವ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರೀವಿಯಸ್ ವಿಡಿಯೋಗೆ ಇದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋನ ನಿಮ್ಮ ಕುಟುಂಬಸ್ಥರ ಜೊತೆ ಶೇರ್ ಮಾಡಿಕೊಳ್ಳಿ, ಅವರು ಕೂಡ ತಾಯಿ ವರಮಹಾಲಕ್ಷ್ಮಿಗೆ ಇದೇ ರೀತಿ ಸ್ಯಾರಿ ಡ್ರೇಪ್ ಮಾಡಿ. ಸೊ ಈ ರೀತಿ ಸ್ಯಾರಿ ಪ್ಲೇಟಿಂಗ್ ಆದಮೇಲೆ ಕಂಪ್ಲೀಟ್ ಇದಕ್ಕೆ ಟೈಮ್ ತೊಗೊಂಡು ನೀಟಾಗಿ ಪ್ಲೇಟ್ ಮಾಡ್ಕೊಳ್ಳಿ. ಐರನ್ ಕೂಡ ಮಾಡ್ಕೋಬೋದು, ಬಟ್ ಹೊಸ ಸ್ಯಾರಿ ಆಗಿದ್ದರೆ ನೋ ನೀಡ್. ಈಗ ಅದನ್ನು ಮೆಜರ್ ಮಾಡ್ಕೊಂಡು ನಾನು ಒಂದು ಥ್ರೆಡ್ ತೊಗೊಂಡು ಕಳಶದ ಬಾಯಿಗೆ ಕಟ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬ ಟೈಟಾಗಿ ಕಟ್ಕೊಳ್ಳೋದು ಬೇಡ, ಆದರೆ ಜರಗದೇ ಇರೋ ರೀತಿಯಲ್ಲಿ ಕಟ್ಕೊಂಡ್ರೆ ಸಾಕು. ಆ್ಯಂಡ್ ಇಲ್ಲಿ ತುಂಬ ಉದ್ದ ಅನಿಸ್ತಾ ಇರ್ಬೋದು, ಬಟ್ ನಾನು ಮುಂದೆ ಹೇಳ್ತೀನಿ. ಕೆಳಗಡೆ ಒಂದು ಅಕ್ಕಿ ತುಂಬಿರೋ ಪಾತ್ರೆಯಲ್ಲಿಟ್ಟರೆ ಹೈಟ್ ಬರುತ್ತೆ. ನಾನು ಯಾಕೆ ಈಗ ಇಡ್ತಾ ಇಲ್ಲ ಅಂದರೆ ನಮಗೆ ಉಡ್ಸೋಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ಪಿನ್ಸ್ನೆಲ್ಲ ತೆಗೆದು ನೀಟಾಗಿ ನರ್ಗೆನ ಹರಡ್ಕೊಳ್ಳೋಣ. ಅದಕ್ಕೆ ಹೇಳಿದ್ದು ಥ್ರೆಡ್ನ ತುಂಬ ಟೈಟಾಗಿ ಕಟ್ಬಿಡಿ, ಯಾಕಂದರೆ ಹೊಸ ಸೀರೆ ಆಗಿರುತ್ತೆ. ನರ್ಗೆ ಹರಡ್ಕೊಳ್ಳೋದ್ರಿಂದ ಮೂವೇಬಲ್ ಆಗಿರಬೇಕು. ಸ್ವಲ್ಪ ಲೈಟಾಗಿ ಕಟ್ಕೊಳ್ಳಿ. ಈ ರೀತಿ ನೀಟಾಗಿ ಪ್ಲೇಟ್ಸ್ನ ಹರಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ. ನಾನು ಕಂಪ್ಲೀಟ್ ಸೀರೆ ಫುಲ್ ಟೇಬಲ್ ಫುಲ್ ಕವರ್ ಆಗೋ ಹಾಗೆ ನಿಧಾನಕ್ಕೆ ಒಂದೊಂದೇ ಪ್ಲೇಟ್ನ ತೊಗೊಂಡು ಸೆಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ನೀಟಾಗಿ ನರ್ಗೆ ಹಿಡ್ಕೊಂಡ್ರೆ ಇಲ್ಲಿ ಸ್ಟೆಪ್ ತುಂಬ ಈಸಿ ಆಗುತ್ತೆ. ಸೊ ಆಲ್ವೇಸ್ ಟೇಕ್ ಟೈಮ್, ನಿಧಾನಕ್ಕೆ ನರ್ಗೆ ಹಿಡ್ಕೊಳ್ಳಿ. ಕಂಪ್ಲೀಟ್ ಸೀರೆನ ಈ ರೀತಿ ಸೆಟ್ ಮಾಡ್ಕೋತಾ ಇದ್ದೀನಿ. ಸಿಲ್ಕ್ ಸೀರೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಸೆಟ್ ಮಾಡ್ಕೋಬೇಕು. ಇದೇನಾದ್ರು ರೇಷ್ಮೆ ಸೀರೆ ಆದರೆ ಒಂದೇ ಸಲ ಕೂತ್ಕೊಬಿಡುತ್ತೆ ನೀಟಾಗಿ ಸ್ಟಿಫಾಗಿ, ಡೋಂಟ್ ವರಿ. ಆ್ಯಂಡ್ ಯಾವುದೇ ಪಿನ್ಸ್ ಬೇಕಾಗಿಲ್ಲ ಈ ಸ್ಯಾರಿ ಡ್ರೇಪಿಂಗ್ಗೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಪ್ಲೇಟ್ಸ್ನ ಹರಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಸೀರೆ ಸುತ್ತ ಬರುತ್ತೆ, ಕಳಶದ ಸುತ್ತ. ಈಗ ಸೆರಗ್ ಪಾರ್ಟ್ ಏನಿತ್ತಲ್ಲ, ನಾನು ಕಟ್ಟಿರೋ ಸ್ಕೇಲ್ ಮೇಲೆ ತೊಗೊಬಂದು ವಿ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ಸೈಡ್ ಉಡ್ಸ್ಬೋದು ಅಥವಾ ಕ್ರಿಸ್ ಕ್ರಾಸ್. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ 3 ಸ್ಟೆಪ್ ಹೇಗೆ ಉಡ್ಸೋದು ಅಂತ. ಇಲ್ಲಿ ಸಿಂಪಲ್ಲಾಗಿ ಮುಂದೆ ತೊಗೊಬಂದು ವಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಸ್ಯಾರಿ ಹೇಗಿದೆ ಅಂತಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಈ ರೀತಿ ಬ್ಯಾಕ್ ಡ್ರಾಪ್ ಬೇಕಾದರೂ ಕೇಳಿ, ಜಸ್ಟ್ 99 ರುಪೀಸ್ಗೆ ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಈ ರೀತಿ ಕಾಣ್ತಾ ಇದೆ. ಇದನ್ನು ನಾನು ಡಾಬ್ ಯೂಸ್ ಮಾಡಿ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಎಲ್ಲೂ ಸೇಫ್ಟಿ ಪಿನ್ ಯೂಸ್ ಮಾಡಲಿಲ್ಲ. ಇಲ್ಲೊಂದು ಕಡೆ ಸೆಕ್ಯೂರ್ ಮಾಡೋಕ್ಕೆ ಅದು ಬೇಕಾಗಿರಲಿಲ್ಲ, ಬಟ್ ಸಿಲ್ಕ್ ಸ್ಯಾರಿ ಅಂತ ಯೂಸ್ ಮಾಡಿದ್ದೀನಿ. ಬಟ್ ಡಾಬೇ ಸೆಕ್ಯೂರ್ ಮಾಡ್ತಾ ಇದೆ. ಆ್ಯಂಡ್ ನಿಮ್ಮ ಇಷ್ಟವಾದ ಒಡವೆಗಳನ್ನ ತಾಯಿ ಲಕ್ಷ್ಮೀ ದೇವಿಗೆ ಹಾಕಿ ಪೂಜೆ ಮಾಡಿ ಕಲಶ ಸ್ಥಾಪನೆ ಮಾಡಿ ಈ ವರ್ಷದ ವರಮಹಾಲಕ್ಷ್ಮಿಯನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಕನ್ನಡದವ್ರನ್ನ. ಆ್ಯಂಡ್ ಆಲ್ಸೋ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ ಆ್ಯಂಡ್ ಬಿ ಹಂಬಲ್. ಥ್ಯಾಂಕ್ ಯು.